ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಯುನಿಕ್ ಆರಿ ಫ್ಯಾಷನ್. ಈ ವಿಡಿಯೋದಲ್ಲಿ ಈ ಫ್ಲವರ್ನ ಯಾವ ಥರ ಡಿಸೈನ್ ಮಾಡೋದು ಅಂತ ನಿಮಗೆ ಹೇಳ್ಕೊಡ್ತೀನಿ. ಇವಾಗ ನಾನು ಈ ಡಿಸೈನ್ ಟ್ರೇಸ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ನಾನು ಚೈನ್ ಸ್ಟಿಚ್ನ ಹಾಕ್ಕೊಳ್ತೀನಿ. ಫುಲ್ಲಾಗಿ ನೋಡಿ, ಗೋಲ್ಡ್ ಕಲರ್ ಚೈನ್ ಸ್ಟಿಚ್ನ ತಗೊಂಡಿದ್ದೀನಿ. ಇದೇ ಥರ ಎಲ್ಲದಕ್ಕೂ ನಾನು ಚೈನ್ ಸ್ಟಿಚ್ನ ಹಾಕ್ಕೊಳ್ತಾ ಹೋಗ್ತೀನಿ. ನೋಡಿ ನಾನು ಯಾವ ಥರ ಹತ್ತತ್ರವಾಗಿ ಹಾಕ್ತಾಯಿದ್ದೀನಿ ಅಂತ. ಇನ್ನು ಮುಂದೆ ನಾನು ತುಂಬ ಡಿಫ್ರೆಂಟ್ ಆಗಿರೋ ಡಿಸೈನಿಂಗ್ ವಿಡಿಯೋನ ನಾನು ಹಾಕ್ತೀನಿ, ಹಾಗೂ ಆರಿ ವರ್ಕ್ ಟ್ಯುಟೋರಿಯಲ್ನ ಸಹ ನಾನು ಈ ವಿಡಿಯೋದಲ್ಲಿ ಹಾಕ್ತಾ ಹೋಗ್ತೀನಿ. ನೋಡಿ ನಾನು ಇದೇ ರೀತಿ ಎಲ್ಲದಕ್ಕೂ ಚೈನ್ ಸ್ಟಿಚ್ನ ಹಾಕ್ಕೊಳ್ತೀನಿ. ನಾವು ಯಾವ್ಯಾವ ಜಾಗದಲ್ಲಿ ನಾನು ಯಾವ್ಯಾವ ಥರ ಚೈನ್ ಸ್ಟಿಚ್ ಹಾಕ್ತೀನಿ ಅಂತ ಸ್ವಲ್ಪ ನೋಡ್ಕೊಳ್ಳಿ. ಇವಾಗ ಈ ಫ್ಲವರ್ ಪೆಟಲ್ಸ್ಗೆ ಹಾಕ್ಕೊಳ್ತಾ ಹೋಗ್ತೀನಿ. ಇದೇ ರೀತಿ ಎಲ್ಲದಕ್ಕೂ ಚೈನ್ ಸ್ಟಿಚ್ನ ಹಾಕೊಳ್ಳೋಣ. ಇನ್ನು ಮುಂದೆ ನಾನು ತುಂಬ ಡಿಫ್ರೆಂಟ್ ಆಗಿರೋ ಡಿಸೈನಿಂಗ್ ವಿಡಿಯೋನ ಹಾಕ್ತಾ ಹೋಗ್ತೀನಿ. ಈ ಡಿಸೈನ್ ಬಂದು ಚೂಡಿದಾರ್ ಟಾಪ್ಗಳಲ್ಲಿ ಒಂದು ಸೈಡಲ್ಲಿ ಹಾಕ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ ಆರಿ ವರ್ಕಲ್ಲಿ. ಇದೇ ರೀತಿ ಎಲ್ಲದಕ್ಕೂ ನಾನು ಚೈನ್ ಸ್ಟಿಚ್ನ ಹಾಕ್ಕೊಳ್ತೀನಿ. ಎಲ್ಲದಕ್ಕೂ ಈಗ ಚೈನ್ ಸ್ಟಿಚ್ ಹಾಕಿ ನೋಡೋಣ. ನೋಡಿ, ಈ ಫ್ಲವರ್ಗೆ ನಾನು ಚೈನ್ ಸ್ಟಿಚ್ನ ಹಾಕ್ಕೊಂಡಿದ್ದೀನಿ. ಇವಾಗ ಈ ಥರ ನಾನು ಪೈಪಿಂಗ್ ಥ್ರೆಡ್ನ ತಗೊಂಡಿದ್ದೀನಿ. ಇದನ್ನು ಏನಕ್ಕಪ್ಪ ಅಂದರೆ ಈ ಫ್ಲವರ್ ಡಿಸೈನ್ ಮಾಡಬೇಕಾದ್ರೆ ಸ್ವಲ್ಪ ಎಂಬೋಸ್ಡಾಗಿ ಕಾಣಲಿ ಅಂತ. ಈ ಪೆಟಲ್ಸ್ಗಳಿಗೆ ಸೈಜ್ ತಕ್ಕಂಗೆ ನಾನು ಪೈಪಿಂಗ್ ಥ್ರೆಡ್ನ ತಗೊಂಡಿದ್ದೀನಿ. ಈ ಥರ ಇಟ್ಬಿಟ್ಟು ನಾನು ಸ್ವಿಂಗ್ ಥ್ರೆಡ್ಡಲ್ಲಿ ಅದ್ರ ಮೇಲೆ ಬಂದು ಜಿಗ್ ಸ್ಟಿಚ್ನ ಹಾಕ್ಕೊಳ್ತೀನಿ. ನಾನು ಕ್ಲಾಸಲ್ಲಿ ಹೇಳ್ಕೊಟ್ಟಿದ್ದಲ್ವ ಜಿಗ್ ಸ್ಟಿಚ್ನ ಯಾವ ಥರ ಹಾಕೋದು ಅಂತ, ಅದೇ ರೀತಿಯೇ ನಾನು ಈ ಪೈಪಿಂಗ್ ಥ್ರೆಡ್ ಮೇಲೆ ಸ್ವಿಂಗ್ ಥ್ರೆಡ್ಡಲ್ಲಿ ಜಿಗ್ ಸ್ಟಿಚ್ನ ಹಾಕ್ಕೊಳ್ತಾ ಹೋಗ್ತೀನಿ. ನೋಡಿ, ಹಾಕಿ ಲಾಸ್ಟಲ್ಲಿ ಹೆಣ್ಣಾಟನ ಹಾಕ್ಕೊತೀನಿ. ಇದೇ ರೀತಿ ನಾನು ಎಲ್ಲ ಪೆಟಲ್ಸ್ಗಳಿಗೂ ಈ ಥರ ಪೈಪಿಂಗ್ ಥ್ರೆಡ್ನ ಇಟ್ಬಿಟ್ಟು ಸ್ಟಿಚ್ನ ನಾನು ಮಾಡ್ಕೊಳ್ತೀನಿ. ನೋಡಿ, ನಾನು ಎಲ್ಲ ಪೆಟಲ್ಸ್ಗಳಿಗೆ ಪೈಪಿಂಗ್ ಥ್ರೆಡ್ನ ಇಟ್ಬಿಟ್ಟು ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಇದ್ರ ಮೇಲೆ ಯಾವ ಥರ ಸಿಲ್ಕ್ ಥ್ರೆಡ್ಡಲ್ಲಿ ವರ್ಕ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಆಲ್ರೆಡಿ ನಾನು ಸಿಲ್ಕ್ ಥ್ರೆಡಲ್ಲಿ ಲೋಡಿಂಗ್ ಕೊಟ್ಟಿದ್ದೀನಿ. ಈ ಕಡೆ ಪೆಟಲ್ಸ್ಗೆ ಯಾವ ಥರ ಲೋಡಿಂಗ್ ಕೊಡೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ. ನೋಡಿ, ಈ ಥರ ನಾನು ತೊಗೊಂಡ್ಬಿಟ್ಟು ಲೋಡಿಂಗ್ ಸ್ಟಿಚ್ನ ಹಾಕ್ತಾಯಿದ್ದೀನಿ ಅಷ್ಟೇ. ಈ ಪೈಪಿಂಗ್ ಥ್ರೆಡಲ್ಲಿ ಹಾಕೋದ್ರಿಂದ ಸ್ವಲ್ಪ ಎಂಬೋಸ್ಡಾಗಿ ಕಾಣಿಸುತ್ತೆ. ನಾವು ಫ್ಲ್ಯಾಟಾಗಿ ಬೇಕಾದರೆ ಹಾಕ್ಕೋಬೋದು. ನಾನು ಎಂಬೋಸ್ಡಾಗಿ ಕಾಣಲಿ ಅನ್ನೋ ಕಾರಣಕ್ಕೋಸ್ಕರ ನಾನು ಈ ಥರ ಪೈಪಿಂಗ್ ಥ್ರೆಡ್ನ ಕೊಟ್ಟು ಅದ್ರ ಮೇಲೆ ಸಿಲ್ಕ್ ಥ್ರೆಡ್ನ ಕೊಟ್ಟಿದ್ದೀನಿ. ಇದೇ ರೀತಿ ಲೋಡಿಂಗ್ ಸ್ಟಿಚ್ನ ನಾನು ನೀಟಾಗಿ ಆ ಶೇಪಲ್ಲಿ ಯಾವ ಕಡೆ ಬರುತ್ತೋ ಆ ಶೇಪ್ಗೆ ನಾವು ಲೋಡಿಂಗ್ ಸ್ಟಿಚ್ನ ನಾವು ಕೊಡ್ತಾ ಹೋಗಬೇಕು. ಸ್ಮಾಲ್ ಚೈನ್ನ ಹಾಕ್ಬಿಟ್ಟು ಮತ್ತೆ ಅದ್ರ ಮೇಲೆ ಲಾಕ್ ಸ್ಟಿಚ್ ನಾವು ಲೋಡಿಂಗ್ ಸ್ಟಿಚ್ಚಲ್ಲಿ ಹಾಕಲೇಬೇಕು. ಆವಾಗಲೇ ನಾವು ಅಲ್ಲಿ ಲೋಡಿಂಗ್ ಸ್ಟಿಚ್ ಬಂದು ಕರೆಕ್ಟಾಗಿ ಆ ಶೇಪಿಗೆ ತಕ್ಕಂಗೆ ಇರುತ್ತೆ. ನಿಮಗೆ ಗೊತ್ತಾಗ್ತಿದೆ ಏನಕ್ಕೋ ನಾನು ಚೈನ್ ಸ್ಟಿಚ್ಚಲ್ಲಿ ಸ್ವಲ್ಪ ಔಟರ್ ಲೈನ್ ಹಾಕ್ಕೊಂಡೆ ಅಂತ. ಶೇಪ್ ಬಂದು ಮಿಸ್ ಆಗಬಾರ್ದು, ಅದೇ ಕಾರಣಕ್ಕೋಸ್ಕರ ನಾನು ಔಟರ್ ಲೈನಾಗಿ ಚೈನ್ ಸ್ಟಿಚ್ನ ಹಾಕ್ಕೊಳ್ತೀನಿ. ಇವಾಗ ನೋಡಿ, ಲೋಡಿಂಗ್ ಸ್ಟಿಚ್ನ ಯಾವ ಥರ ಹಾಕ್ತಾಯಿದ್ದೀನಿ ಅಂತ ನೋಡ್ಕೊಳ್ಳಿ. ನೆಕ್ಸ್ಟ್ ಕ್ಲಾಸಲ್ಲಿ ಯಾವ ಥರ ಎಂಬೋಸ್ಡಾಗಿ ಲೋಡಿಂಗ್ ಸ್ಟಿಚ್ನ ಹಾಕೋದು ಅಂತ ಸಪ್ರೇಟಾಗಿ ಅದನ್ನು ವಿಡಿಯೋನ ಹಾಕ್ತಾ ಹೋಗ್ತೀನಿ. ಇವಾಗ ನಾನು ನೀಟಾಗಿ ಲೋಡಿಂಗ್ ಸ್ಟಿಚ್ನ ನಾನು ಕೊಟ್ಕೊಳ್ತೀನಿ. ಸೈಡಲ್ಲಿ ಎಲ್ಲಾದರೂ ಸ್ವಲ್ಪ ಗ್ಯಾಪ್ ಇದ್ದರೆ, ನಾವು ಮಿಸ್ಸಾಗಿ ಏನಾದರೂ ಗ್ಯಾಪ್ ಇದ್ದರೆ ಅದರಲ್ಲಿ ನಾವು ಚೈನ್ ಸ್ಟಿಚ್ನ ಹಾಕಿ ಫಿಲ್ ಮಾಡ್ಕೊಬೋದು. ಏನೂ ಪ್ರಾಬ್ಲಮ್ ಆಗಲ್ಲ. ಬಟ್ ನಾವು ಹಾಕಿರೋ ಸ್ಟಿಚ್ ಬಂದು ನಾವು ನೀಟಾಗಿ ಕಾಣಿಸ್ಬೇಕು, ಡಿಸೈನ್ ಕೂಡ ನೀಟಾಗಿ ಕಾಣಬೇಕು. ನೋಡಿ, ನಾನು ಇದೇ ರೀತಿ ಲೋಡಿಂಗ್ ಸ್ಟಿಚ್ನ ಹಾಕ್ಕೊಳ್ತಾ ಹೋಗ್ತೀನಿ. ಈ ವಿಡಿಯೋ ಬಂದು ಸ್ವಲ್ಪ ಲೆಂತಿಯಾಗಿರುತ್ತೆ, ಯಾಕಂದರೆ ನಾನು ಒಂದು ಚಿಕ್ಕ ಪಾಯಿಂಟ್ನ ನಾನು ಹೇಳ್ಕೊಡ್ತಾ ಹೋಗ್ತಾ ಇದ್ದೀನಿ. ಅದಕ್ಕೋಸ್ಕರ ನಾವು ಸ್ಟಿಚಸ್ನ ಕಲಿಬೇಕಾದ್ರೇ ನಾವು ಈ ಥರ ಚಿಕ್ಕದಾಗಿರೋ ಫ್ಲವರ್ಸು, ಇವಾಗ ಮೋಟಿಫ್ ಡಿಸೈನ್ನ ನಾವು ಕಲಿಯೋದ್ರಿಂದ ನಾವು ಪರ್ಫೆಕ್ಟ್ ಆಗ್ತೀವಿ. ಇವಾಗ ಒಂದು ಸ್ಟಿಚ್ ಕಲಿತ್ರೆ ನಾವು ಅದನ್ನು ಒಂದು ಡಿಸೈನಲ್ಲಿ ಅಪ್ಲೈ ಮಾಡಿ ಕಲಿಯೋದ್ರಿಂದ ಆ ಸ್ಟಿಚ್ನ ಬಂದು ನಾವು ಬೇಗ ಪರ್ಫೆಕ್ಟ್ ಆಗ್ತೀವಿ. ಯಾಕಂದರೆ ಆ ಸ್ಟಿಚ್ನ ಒಂದು ಡಿಸೈನಲ್ಲಿ ತುಂಬ ಸಲ ಉಪಯೋಗಿಸಿ ಆ ಡಿಸೈನ್ ಹಾಕೋದ್ರಿಂದ ಆ ಸ್ಟಿಚ್ಚಲ್ಲಿ ನಾವು ಪರ್ಫೆಕ್ಟ್ ಆಗ್ತೀವಿ. ಆ ಸ್ಟಿಚ್ಚು ಕೂಡ ನೀಟಾಗಿ ನಮಗೆ ಹಾಕೋದಕ್ಕೆ ಬರುತ್ತೆ.
ಯಾಕಂದರೆ ನಾನು ಕೂಡ ಅದೇ ರೀತಿ ಕಲ್ತಿರೋದು. ಇವಾಗ ಹೆಣ್ಣಾಟನ್ನ ಹಾಕ್ಕೊಳ್ತೀನಿ. ಇವಾಗ ಇದೇ ರೀತಿ ಎಲ್ಲ ಫ್ಲವರ್ಸ್ ಪೆಟಲ್ಸ್ಗಳಿಗೂ ನಾನು ಹಾಕಿ ನೋಡೋಣ. ನೋಡಿ, ಈಗ ನಾನು ಎಲ್ಲ ಪೆಟಲ್ಸ್ಗಳಿಗೂ ನಾನು ಈ ಥರ ಎಂಬೋಸ್ಡ್ ಆಗಿ ಕಾಣೋ ರೀತಿ ಲೋಡಿಂಗ್ ಸ್ಟಿಚ್ನ ಹಾಕ್ಕೊಂಡಿದ್ದೀನಿ. ಇವಾಗ ಈ ಥರ ಬಳ್ಳಿ ರೀತಿ ಇದೆಯಲ್ಲ, ಇದಕ್ಕೆ ನಾನು ಶುಗರ್ ಬೀಡನ್ನ ಹಾಕ್ಕೊಳ್ತೀನಿ. ನಾನು ಇವಾಗ ಮಧ್ಯದಲ್ಲಿ ಒಂದು ಕುಂದನ್ನು ಸ್ಟಿಫ್ ಮಾಡ್ಕೊಳ್ತೀನಿ. ಫಸ್ಟ್ ಫ್ಯಾಬ್ರಿಕ್ ಗ್ಲೂನ ತಗೊಂಡು ಆ ಕುಂದನ್ನು ಅಂಟಿಸ್ಕೊಳ್ತೀನಿ. ಇವಾಗ ಈ ಬಳ್ಳಿಗಳಿಗೆ ಶುಗರ್ ಬೀಡನ್ನ ಹಾಕ್ಕೊಳ್ತೀನಿ ನಾನು. ಇವಾಗ ನಾನು ಬಂದು ಸ್ವಿಂಗ್ ಥ್ರೆಡ್ನೇ ತಗೊಂಡಿದ್ದೀನಿ ಶುಗರ್ ಬೀಡನ್ನ ಸ್ಟಿಚ್ ಮಾಡೋದಕ್ಕೆ. ಈ ಥರ ಎರಡೆರಡೇ ಬೀಡ್ಸ್ಗೆ ನಾವು ಸ್ಟಿಫ್ ಮಾಡ್ಕೊಳ್ತಾ ಹೋಗಬೇಕು. ನಾವು ಯಾವ ಶೇಪ್ ಇದೆಯೋ ಆ ಶೇಪಲ್ಲಿ ಬೀಡ್ಸ್ನ ನಾವು ಸ್ಟಿಚ್ ಮಾಡ್ಕೊಳ್ತಾ ಹೋಗಬೇಕು. ನೋಡಿ, ನಾನು ಆ ನೀಡಲ್ಲಿ ಎಡ್ಪಾರ್ಟ್ ಬಂದು ಆ ಡಿಸೈನ್ ಯಾವ ಕಡೆ ಇದೆಯೋ ಆ ಶೇಪ್ಗೆ ನಾನು ತಿರುಗಿಸ್ಕೊಳ್ತಾ ಬೀಡ್ಸ್ನ ಹಾಕ್ಕೊಳ್ತಾ ಹೋಗ್ತಿದ್ದೀನಿ. ಈಗ ಹಾಕಿ ಹೆಣ್ಣಾಟನ್ನ ಹಾಕೊಳ್ಳೋಣ. ನೀಟಾಗಿ ನಾವು ನಾಟ್ ಹಾಕಲಿಲ್ಲ ಅಂದರೆ ಈ ಥರ ಬಂದ್ಬಿಡುತ್ತೆ. ಅದಕ್ಕೋಸ್ಕರ ನಾನೀಗ ನೀಟಾಗಿ ಹೆಣ್ಣಾಟನ್ನ ಹಾಕ್ಕೊಳ್ತೀನಿ. ಇವಾಗ ಈ ಬಳ್ಳಿಗೆ ಯಾವ ಥರ ಹಾಕೋದು ಅಂತ ನೋಡೋಣ. ಸೇಮ್ ಇದೇ ಪ್ರೊಸೀಜರೇ. ನಾವು ಎರಡೆರಡೇ ಬೀಡ್ಸ್ ತೊಗೊಂಡ್ಬಿಟ್ಟು ಸ್ಟಿಚ್ನ ಮಾಡ್ತಾ ಹೋಗಬೇಕು. ಹೀಗೆ ನಾನು ಎಲ್ಲ ಬಳ್ಳಿಗೂ ಈ ಥರ ಶುಗರ್ ಬೀಡನ್ನ ಹಾಕಿ ನೋಡೋಣ. ನಾನು ಇವಾಗ ಎಲ್ಲ ಬಳ್ಳಿಗಳಿಗೂ ಶುಗರ್ ಬೀಡನ್ನ ಹಾಕಿ ತೋರಿಸ್ತೀನಿ. ಇವಾಗ ನೋಡಿ, ನಾನು ಎಲ್ಲದಕ್ಕೆ ಶುಗರ್ ಬೀಡನ್ನ ಹಾಕಿ ಈ ಥರ ಹೆಣ್ಣಾಟನ್ನ ಹಾಕ್ಕೊಂಡಿದ್ದೀನಿ. ನೋಡಿ, ಈ ಥರ ಹಾಕ್ಕೊಂಡಿದ್ದೀನಿ. ಇವಾಗ ನಾನು ಈ ಕುಂದನ್ನ ಅಂಟಿಸ್ಕೊಂಡಿದ್ದೀನಲ್ವ, ಇದಕ್ಕೆ ನಾನು ಫುಲ್ ಅದ್ರ ಸುತ್ತಲೂ ಬಂದು ನಾನು ಈ ಥರ ಶುಗರ್ ಬೀಡನ್ನ ಒಂದು ಲೇಯರ್ ಕೊಟ್ಕೊಳ್ತೀನಿ. ನೋಡಿ, ಈ ಥರ ಶುಗರ್ ಬೀಡಲ್ಲೇ ನಾನು ಎಲ್ಲದಕ್ಕೂ ಅಂದರೆ ಆ ಕುಂದನ್ಗೆ ನಾನು ಒಂದು ಲೇಯರ್ನ ಶುಗರ್ ಬೀಡನ್ನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಹಾಕಿ ಈ ಥರ ಹೆಣ್ಣಾಟನ್ನ ಮಾಡ್ಕೊಳ್ತೀನಿ. ಇದಕ್ಕೆ ನೆಕ್ಸ್ಟ್ ಬಂದು ಯಾವ ಥರ ಮತ್ತೆ ಶುಗರ್ ಬೀಡ್ ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೋ ಏನಂತ ನೋಡ್ಕೊಳ್ತೀನಿ. ಅಷ್ಟು ಚೆನ್ನಾಗೇನು ಕಾಣಿಸ್ತಿಲ್ಲ. ಇವಾಗ ಬಂದು ನಾನು 3 ನಂಬರ್ ಬೀಡನ್ನ ಹಾಕ್ಕೊಳ್ತಾ ಇದ್ದೀನಿ. ರೌಂಡ್ ಬೀಡನ್ನ ಈ ಥರ ಲೋಡ್ ಮಾಡಿಕೊಂಡು ಒಂದೊಂದೇ ಬೀಡಿಗೆ ನಾನು ಸ್ಟಿಚ್ ಮಾಡ್ಕೊಳ್ತಾ ಹೋಗ್ತೀನಿ. ಇವಾಗ ನೋಡಿ, ಸ್ವಲ್ಪ ಚೆನ್ನಾಗಿ ಕಾಣಿಸ್ತಾ ಇದೆ ಅದು. ಸೇಮ್ ಇದೇ ಥರ ರೌಂಡ್ ಬೀಡನ್ನ ಹಾಕ್ಕೊಂಬಿಟ್ಟು ನಾನು ಲಾಸ್ಟಲ್ಲಿ ಹೆಣ್ಣಾಟನ್ನ ಹಾಕ್ಕೊಳ್ತೀನಿ. ನೋಡಿ, ಇವಾಗ ಹೆಣ್ಣಾಟನ್ನ ಹಾಕ್ಕೊಂಡಾಯಿತು. ಇವಾಗ ಯಾವ ಥರ ಡಿಸೈನ್ನ ಮಾಡೋದು ಅಂತ ಹೇಳ್ಕೊಡ್ತೀನಿ. ನೋಡಿ, ಈ ಥರ ಬಳ್ಳಿಗಳಿಗೆ ಈ ಥರ ಕುಂದನ್ನು ಸ್ಟಿಫ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಈ ಥರ ಇದ್ರ ಮೇಲೆ ಯಾವ ಥರ ವರ್ಕ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇದಕ್ಕೆ ಫುಲ್ಲಾಗಿ ಬಂದು ನಾನು ಝರಿ ಥ್ರೆಡಲ್ಲಿ ಚೈನ್ ಸ್ಟಿಚ್ನ ಹಾಕ್ಕೊಳ್ತಾ ಹೋಗ್ತೀನಿ. ಆ ಕುಂದನ್ ಬಂದು ಇನ್ನೂ ಸ್ವಲ್ಪ ಒಣಗಿಲ್ಲ, ಆದರೂ ಅದ್ರ ಮೇಲೆ ನಾನು ಸ್ಟಿಚ್ ಮಾಡ್ಕೊಳ್ತಾ ಹೋಗ್ತೀನಿ. ನೋಡಿ, ಒಣಗಿಲ್ಲ, ಅದು ಬಂದು ಇನ್ನೂ ಕ್ಲಿಯರಾಗಿ ಒಣಗಿಲ್ಲ, ಅದಕ್ಕೋಸ್ಕರ ಅದು ಹೊರಗಡೆ ಬರ್ತಾ ಇದೆ. ಇರಲಿ, ಈಗ ಎಲ್ಲದಕ್ಕೂ ನಾನು ಚೈನ್ ಸ್ಟಿಚ್ನ ಹಾಕ್ಕೊಳ್ತೀನಿ. ಆ ಶೇಪ್ ಯಾವ ಶೇಪಲ್ಲಿ ಇದೆಯೋ ಅದೇ ಶೇಪಲ್ಲಿ ನೀಟಾಗಿ ಚೈನ್ ಸ್ಟಿಚ್ನ ಹಾಕ್ಕೊಳ್ಳಿ. ಅವಾಗೆ ನೀಟ್ ಫಿನಿಶಿಂಗ್ ಕಾಣಿಸುತ್ತೆ. ನಾವು ಯಾವುದೇ ಡಿಸೈನ್ ಹಾಕಿದ್ರೂ ಡಬಲ್ ಲೈನಲ್ಲಿ, ಅಂದರೆ ಇವಾಗ ಒಂದು ಲೇಯರ್ ಚೈನ್ ಸ್ಟಿಚ್ನ ಹಾಕ್ತಿದ್ದೀನ, ಇನ್ನೊಂದು ಲೇಯರ್ ಚೈನ್ ಸ್ಟಿಚ್ ಹಾಕೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು. ಇಲ್ಲಾಂದರೆ ಒಂದು ಬಂದು ಝರಿ ಥ್ರೆಡಲ್ಲಿ ಹಾಕ್ಬಿಟ್ಟು ಇನ್ನೊಂದು ಲೇಯರ್ ಬಂದು
ಸಿಲ್ಕ್ ಥ್ರೆಡ್ಡಲ್ಲಿ ನಾವು ಯಾವ ಸಿಲ್ಕ್ ಥ್ರೆಡ್ ಯೂಸ್ ಮಾಡಿರ್ತೀವೋ ಅದರ ಆಪೋಸಿಟ್ ಕಲರಲ್ಲಿ ಅಥವಾ ಅದೇ ಕಲರಲ್ಲಿ ನಾವು ಚೈನ್ ಸ್ಟಿಚ್ ಹಾಕೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಆ ಕುಂದನ್ ಒಣಗಿಲ್ಲ, ಸ್ವಲ್ಪ ಹೊರಗಡೆ ಬರ್ತಾ ಇದೆ. ಇದೇ ರೀತಿ ನಾನು ಎಲ್ಲದಕ್ಕೂ ಚೈನ್ ಸ್ಟಿಚ್ನ ಫಸ್ಟ್ ಹಾಕೊಳ್ತೀನಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಹೊಸದಾಗಿರೋ ಡಿಫ್ರೆಂಟಾಗಿರೋ ಡಿಸೈನಿಂಗ್ ವಿಡಿಯೋನ ನಿಮಗೆ ಹೇಳ್ಕೊಡ್ತಾ ಹೋಗ್ತೀನಿ, ಯಾವ ಥರ ಡಿಸೈನ್ನ ಮೇಕ್ ಮಾಡೋದು ಅಂತ. ಇವಾಗ ನೋಡಿ, ಈ ಥರ ಡಿಸೈನ್ ಹಾಕಿದ್ದೀನಲ್ವ, ಅದನ್ನು ನೀವು ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಆರಿ ವರ್ಕ್ ಬಂದು ತುಂಬ ಈಸಿಯಾಗಿ ಬರುತ್ತೆ. ಯಾವ ಥರ ನಾವು ಹಾಕ್ಬೋದು ಅಂತ ಒಂದು ಐಡಿಯಾ ಕೊಟ್ಟಿದ್ದೀನಲ್ವ, ಇದೇ ರೀತಿ ನಾವು ನಿಮಗೆ ಯಾವ ಡಿಸೈನ್ ಬೇಕೋ ಅದರಲ್ಲಿ ನಿಮಗೆ ಬರೋ ಸ್ಟಿಚಸ್ನ ಯೂಸ್ ಮಾಡಿ ಹಾಕ್ಬೋದು. ಈ ಥರ ನೀವು ಡಿಫ್ರೆಂಟಾಗಿರೋ ಮೋಟಿವ್ ಡಿಸೈನ್ನ ನೋಡಬೇಕು ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಇವಾಗ ನಾನು ಎಲ್ಲದಕ್ಕೆ ಚೈನ್ ಸ್ಟಿಚ್ ಹಾಕಿ ನೋಡೋಣ. ನೋಡಿ, ಎಲ್ಲದಕ್ಕೂ ನಾನು ಚೈನ್ ಸ್ಟಿಚ್ ಹಾಕ್ಕೊಂಡಿದ್ದೀನಿ. ಈ ಫ್ಲವರ್ಗೆ ನಾನು ಡಬಲ್ ಲೇಯರಲ್ಲಿ ಚೈನ್ ಸ್ಟಿಚ್ನ ಹಾಕ್ಕೊಂಡಿದ್ದೀನಿ. ಇವಾಗ ಯಾವ ಥರ ಕಾಣಿಸ್ತಿದೆ ಅಂತ ನೋಡಿ ನೀವು. ಇದಕ್ಕೆ ಬೇಕು ಅಂದರೆ ಇನ್ನೊಂದು ಲೇಯರಲ್ಲಿ ನಾವು ಸಿಲ್ಕ್ ಥ್ರೆಡಲ್ಲಿ ಚೈನ್ ಸ್ಟಿಚ್ನ ಹಾಕ್ಕೊಬೋದು. ಇವಾಗ ನೋಡಿ, ಈ ಡಿಸೈನ್ ಯಾವ ಥರ ಕಾಣಿಸ್ತಿದೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಡಿಸೈನು. ನೋಡಿ ಎಷ್ಟು ನೀಟಾಗಿ ಫಿನಿಶಿಂಗ್ ಆಗಿ ತುಂಬ ಕ್ಲಿಯರಾಗಿ ಕಾಣಿಸ್ತಾ ಇದೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಈ ಡಿಸೈನು. ಇದರ ಔಟ್ಪುಟ್ ಇದೆ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡಿ, ಈ ಥರ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ಹತ್ರದಿಂದ. ತುಂಬ ನೀಟಾಗಿ ಚೆನ್ನಾಗಿ ಕಾಣಿಸ್ತಿದೆ. ನೋಡಿ, ನಾವು ಫಿನಿಶಿಂಗ್ ಬಂದು ನಾವು ಯಾವ ಥರ ಕೊಡ್ತೀವೋ ಅದೇ ಮೇಯ್ನು, ಆವಾಗಲೇ ನಮ್ಮ ವರ್ಕ್ ಬಂದು ನೀಟಾಗಿ ಕಾಣಿಸುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.